ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ನನ್ನ ಲೈವ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ದಿನ ನಾನು ಯಾವುದರ ಬಗ್ಗೆ ಮಾತಾಡ್ತೀನಪ್ಪ ಅಂತಂದರೆ, ಹೆಣ್ಣು ಮಕ್ಕಳ ಮುಟ್ಟಿನ ಸಮಯದಲ್ಲಿ ಆಗ್ತಕ್ಕಂಥ ತೊಂದರೆಗಳು ಏನು ಅಂದ್ಕೊಂಡೇಳಿ. ಯಾಕಂದರೆ ಅದು ಒಂದು ಎಲ್ಲರಿಗೂ ಅದು ಒಂದು ವಯಸ್ಸು ದಾಟಿ ಬಂದಿರ್ತೀವಲ್ಲ ನಾವು, ಅದನ್ನು ನೋವು ಅನುಭವಿಸಿರ್ತೀವಿ. ಕೆಲವರಿಗೆ ಪೀರಿಯಡ್ ಆಗೋ ಮುಂದೆ ಸುಮಾರು ಹೊಟ್ಟೆ ನೋವು ಬರ್ತಿರುತ್ತೆ. ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಆದಷ್ಟು ಬೇಗ ತೋರಿಸ್ಕೊಂಬಿಡಿ ಆಸ್ಪತ್ರೆಗೆ. ಈಗಿನ ಪರಿಸ್ಥಿತಿಯಲ್ಲಿ ಯಾವುದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಹೀಟಾಗಿತ್ತು, ಕಷಾಯ ಕುಡಿಯೋದೆಲ್ಲ ಓಕೆ, ಬಟ್ ಆದ್ರೂ ಒಂದ್ಸಲ ನೀವು ಆಸ್ಪತ್ರೆಗೆ ತೋರಿಸ್ಕೊಂಬಂದರೆ ಒಳ್ಳೆಯದು. ಕೆಲವರಿಗೆ ಮುಟ್ಟು ನಿಲ್ಲುವ ಸಮಯದಲ್ಲಿ ಇನ್ನೂ 8 ದಿನ ಆಗುತ್ತಪ್ಪ ನಮ್ಮದು ಡೇಟ್ ಬರೋದು ಅಂದ್ಕೊಂಡಾಗ ಫುಲ್ ಜ್ವರ ಬರುತ್ತಿರುತ್ತೆ, ಕೈಕಾಲು ನೋವಾಗ್ತಿರುತ್ತೆ, ಸುಸ್ತಾಗ್ತಿರುತ್ತೆ. ಆಮೇಲೆ ಇನ್ನೂ ಒಬ್ಬರು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಒಂಥರ ಸಿಟ್ಟು ಮಾಡ್ಕೊಳ್ಳೋದು, ಯಾರು ಕಂಡ್ರೂ ಸೇರಿಕೆ ಬರಲ್ಲ, ಊಟ ಸೇರ್ತಾ ಇರಲ್ಲ, ಏನೋ ಒಂಥರ ಆಲಸ್ಯ, ಏನೋ ಒಂಥರ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅವ್ರಿಗೆ. ಅದನ್ನು ಮನೆಯವ್ರನ್ನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಆ ಟೈಮ್ನಲ್ಲಿ ಅವ್ರ ಹತ್ರ ಉದ್ದಕ್ಕೆ ಜಗಳಕ್ಕೆ ಹೋಗೋದು. ಅದೇ ಹೊತ್ತಿಗೆ ನಮ್ಮ ಹಣೆ ಬರೋಕ್ಕೆ ಮಕ್ಕಳಿಗೆ ಮದುವೆ ಮಾಡಿಬಿಟ್ಟಿರ್ತೀವಿ. ಅವರು ಸಹ ಯಾಕೆ ಹಿಂಗೆ ಮಾಡ್ತಾರೆ ಇವರು ಅಂತ ಅವ್ರಿಗೂ ಬೇಜಾರಾಗಿರುತ್ತೆ. ಯಾಕಂದರೆ ಅವ್ರಿಗೂ ಗೊತ್ತಾಗುತ್ತೆ, ಯಾಕಂದರೆ ಆ ವಯಸ್ಸಿಗೆ ಬರಲೇಬೇಕು ಅವರು. ಅದೊಂದು ಕೆಲವ್ರಿಗೆ ಜ್ವರ 8 ದಿವಸ ಆಗಿ ಮಲ್ಕೊಂಡಾದ್ಮೇಲೆ ಡೇಟ್ ಆಗ್ತಿರ್ತಾರೆ. ಆ ಒಂದು ಪೇನ್ ಹೇಗಿರುತ್ತೆ ಅಂತಂದರೆ, ಅಷ್ಟು ನಾವು ತಡ್ಕೊಳಕ್ಕಾಗಲ್ಲ, ಅದನ್ನು ಅಷ್ಟು ಸುಸ್ತಾಗಿಬಿಟ್ಟಿರ್ತೀವಿ ನಾವು. ನೋಡಿ ಸ್ನೇಹಿತರೆ, ಇದು ಒಂದು ಹೆಣ್ಣು ಮಕ್ಕಳ ಒಂದು ಋತುಚಕ್ರದಲ್ಲಿ ಎಲ್ಲರೂ ಅನುಭವಿಸ್ತಕ್ಕಂಥ ಒಂದು ಇದು ನೋವು. ಅದನ್ನು ಅನುಭವಿಸಾದ್ಮೇಲೆ ನಮ್ಮದು ಮುಟ್ಟು ಸ್ಟಾಪ್ ಆಗೋದು, ಆ ಪೀರಿಯಡ್ ಏನಾಗ್ತಿರ್ತೀವಲ್ಲ ಸ್ಟಾಪ್ ಆಗೋದು. ಕೆಲವರಿಗೆ ಮೈಕೈ ನೋವು, ಇಲ್ಲಾಂದರೆ ಕೆಲವರಿಗೆ ಎಡಗಡೆ ಭುಜ ನೋವು ಬರುತ್ತೆ, ಕೆಲವರಿಗೆ ತಲೆನೋವು ಬರುತ್ತೆ, ಕೆಲವರು ಸುಸ್ತಾಗಿ 8 ದಿನ ಗಂಟಲೆ ಮಲಗ್ತಿರ್ತಾರೆ. ಇವೆಲ್ಲ ಒಂದು ಸಿಗ್ನಲ್ಲು, ಮುಂದೆ ಇಷ್ಟು ದಿನಕ್ಕೆ ನಿಮಗೆ ಪೀರಿಯಡ್ ಬರುತ್ತೆ ಅಂದ್ಕೊಂಡು ಹೇಳಿ. ಅದು ನಿಲ್ಲುವ ಸಮಯದಲ್ಲಿ ಕೆಲವರು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಆಗಿ ನಿಂದಿರುತ್ತೆ. ಕೆಲವರಿಗೆ 6 ತಿಂಗಳಾದ್ರೂ ಆಗಿರಲ್ಲ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಈಗಿನ ಒಂದು ದುನಿಯಾದಲ್ಲಿ 42-43 ವರ್ಷಕ್ಕೆ ಅವರು ಕರೆಕ್ಟಾಗಿ ಪೀರಿಯಡ್ ಆಗ್ತಾನೇ ಇರಲ್ಲ. ಪ್ರೆಗ್ನೆಂಟ್ ಆಗಿದ್ದೀವೇನೋ ಅಂತ ಅವ್ರಿಗೂ ಭಯ ಆಗಿರುತ್ತೆ. ಆ ಥರದವರು ಏನು ಮಾಡ್ತಾರೆ, ಆಸ್ಪತ್ರೆಗೆ ಹೋಗಿ ಒಮ್ಮೆ ಚೆಕ್ ಮಾಡಿಸ್ಕೊಂಡು ಬಂದುಬಿಡಿ. ಹಾಗೆ ಸ್ನೇಹಿತರೆ, ಇದಕ್ಕೆ ಯಾವುದಕ್ಕೂ ಭಯ ಪಡೋವಂಥ ಅಗತ್ಯ ಇಲ್ಲ. ಅದು ಒಂದು ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಒಂದು ಏನದು ನೋವು. ಅದು ಇದನ್ನು ಅನುಭವಿಸ್ಲೇಬೇಕು ನಾವು. ಯಾಕಂದರೆ ಪೀರಿಯಡ್ ಆಗ್ತಾ ಸಮಯದಲ್ಲಿ ಕೆಲವು ಹೊಟ್ಟೆ ನೋವು ಬಂದರೆ ಮಾತ್ರ ತೋರಿಸ್ಕೊಳ್ಳಿ, ಅದನ್ನು ನೆಗ್ಲೆಕ್ಟ್ ಮಾತ್ರ ಮಾಡಬೇಡಿ ನೀವು. ಹಾಗೆ ನೋಡಿ, ಮುಟ್ಟು ನಾವು ಏನಾಗುತ್ತೆ ಗೊತ್ತಾ, ಕೆಲವ್ರ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇರುತ್ತೆ, ಏನೋ ಒಂದು ಕಾರ್ಯಕ್ರಮ ಇರುತ್ತೆ, ಆವಾಗ ಅಲ್ಬತ್ತವರು ಆ ಟೈಮ್ನಲ್ಲಿ ಡೇಟ್ ಆಗಿಬಿಡ್ತಾರೆ. ಅದು ಯಾಕಪ್ಪ ಅಂತಂದರೆ, ನಮಗೆ ಗೊತ್ತೇ ಇಲ್ಲದಂತಹ ಮಾಹಿತಿ ನಾವು ಹಿರಿಯರಿಂದ ತಿಳ್ಕೊಬೇಕಾಗಿರುತ್ತೆ. ನಾವೇನು ಮಾಡ್ತೀವಿ ಗೊತ್ತಾ, ಹೊಸಲು ತುಳಿದು ಹೋಗೋದು, ನಮಸ್ಕಾರ ಮಾಡ್ದಂಗೆ ಇರೋದು. ಇದಕ್ಕೆ ಪರಿಹಾರ ಏನು ಅಂತ ನೀವು ಕೇಳ್ಬೋದು, ಬಟ್ ಪರಿಹಾರ ಇದೆ. ಕೆಲವರು ಹಿಂದ್ಲ ಕಾಲದಾಗ ಹೇಳ್ತಿದ್ರು, ಹೊಸಲು ತುಳಿಬೇಡ, ಆಮೇಲೆ ಬಾಯಿಯಲ್ಲಿ ಅಕ್ಕಿ ಹಾಕ್ಕೋಬಾರ್ದು. ಅಕ್ಕಿ ಅನ್ನಕ್ಕೆ ಇಡಬೇಕಾದ್ರೆ ಏನು ಮಾಡ್ತೀವಿ, 1-2 ಕಾಳು ಬಾಯಲ್ಲಿ ಹಾಕ್ಕೊತಿರ್ತೀವಿ. ಅದನ್ನು ಮಾಡಬಾರ್ದು, ಹೊಸಲು ತುಳಿಬಾರ್ದು. ಆಮೇಲೆ ಮಸ್ಟ್ ಆ್ಯಂಡ್ ಶುಡ್ ನೀವು ಮಸಿ ಬಟ್ಟೆ ಇರುತ್ತಲ್ಲ ಅಡುಗೆ ಮನೆಯಲ್ಲಿ, ಅದನ್ನು ಕಾಲಿಂದ ತೊಳಿಬಾರ್ದು. ಯಾವಾಗಲೂ ಅದನ್ನು ಕಾಲಿಂದ ತೊಳಿಬೇಡ್ರಿ. ಅದು ಒಂಥರ ಲಕ್ಷ್ಮಿ ಇದ್ದಂಗೆ. ನಾವು ಮಸಿ ಬಟ್ಟೆ ಅಂತ ನೆಗ್ಲೆಕ್ಟ್ ಮಾಡ್ತೀವಿ, ಅದೊಂಥರ ಲಕ್ಷ್ಮಿ ಇದ್ದಂಗೆ. ಮಸಿ ಬಟ್ಟೆನ ಕಾಲಿಗೆ ತೊಳಿದಂಗೆ ಇರೋದು. ಆಮೇಲೆ ಕಸ್ಮರಿಗೆ ಇರುತ್ತಲ್ಲ, ಅದನ್ನು ದಾಟೋದು ಎಲ್ಲ ಇದ್ದಿರುತ್ತೆ, ದಾಟಿ ಮುಂದೆ ಹೋಗೋದು ನಾವು. ಇವೆಲ್ಲ ನೋಡಿ, ಇವನ್ನೇನು ಮಾಡಿರ್ತೀರ ನೀವು, ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ತಪ್ಪಿಗೆ ಪೂಜೆ ಪುನಸ್ಕಾರಗಳಲ್ಲಿ ನೀವು ಡೇಟಾಗಿ ಪೂಜೆ ಪುನಸ್ಕಾರಕ್ಕೆ ಹೋಗೋವಂಥ ಪರಿಸ್ಥಿತಿ ಬರೋದೇ ಇಲ್ಲ ನಿಮಗೆ. ನೀವು ಬೇಕಿದ್ದರೆ ಚೆಕ್ ಮಾಡಿ ಇದನ್ನು. ಹೌದು, ಅವ್ರು ಹೇಳಿದ್ದು ಸರಿಯೋ ತಪ್ಪೋ ಅಂತ ನೀವು ಚೆಕ್ ಮಾಡಿ ಹೇಳಿ. ಯಾಕಂದರೆ ನಾವು ಇವನ್ನೆಲ್ಲ ನೋಡಿಕೊಂಡೆ ಈ ವಯಸ್ಸಿಗೆ ಬಂದಿರೋದು. ಹಾಗೆ ಸ್ನೇಹಿತರೆ, ಇನ್ನೊಂದೇನಪ್ಪ ಅಂತಂದರೆ, ಇವನ್ನೆಲ್ಲ ಬಿಟ್ಬಿಡಿ ಇನ್ಮೇಲೆ. ಕಸ್ಮರಿಗೆ ದಾಟೋದು, ಮಸಿ ಬಟ್ಟೆ ದಾಟೋದು, ಹೊಸಲು ತೊಳೆಯೋದು. ಆಮೇಲೆ ಕೆಲವರಿಗೆ ಪೋಸ್ಟ್ಪೋನ್ ಆಗಬೇಕಾಗಿರುತ್ತೆ. ಪೋಸ್ಟ್ಪೋನ್ ಆಗುವಂಥ ಟೈಮ್ನಲ್ಲಿ ಹಿಂದ್ಲ ಕಾಲದಾಗ ನೋಡಿ ಏನೂ ಇರಲಿಲ್ಲ. ಅವಾಗ ಟ್ಯಾಬ್ಲೆಟ್ಸ್ ಇರಲ್ಲ. ಈಗ ಬಿಡಿ, ನಾವೇನು ಮಾಡ್ತೀವಿ, ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಡ್ತೀವಿ ಪೋಸ್ಟ್ಪೋನ್ ಆಗೋ ಅಂಥದ್ದು. ಬಟ್ ಹಿಂದ್ಲ ಕಾಲದಲ್ಲಿ ಇರಲಿಲ್ಲ. ಅವಾಗೆಲ್ಲ ಏನು ಮಾಡ್ತಿದ್ರಪ್ಪ ಅಂತಂದರೆ, ಉಪ್ಪಿಂದ ಹರಳು ಉಪ್ಪಿಂದ ಇರುತ್ತಲ್ಲ, ಆ ಡಬ್ಬದಲ್ಲಿ, ಅವಾಗೆಲ್ಲ ಡಬ್ಬ ಅಂತ ಇರಲಿಲ್ಲ, ಮಡಿಕೆ ಇರುತ್ತಲ್ಲ ಅದರೆಲ್ಲ ಇಡ್ತಿದ್ವಿ. ಈಗೆಲ್ಲ ಗಾಜಿನ ಭರಣೆಗೆ ಇಡ್ಕೊತಾ ಇದ್ದಾರೆ. ಆ ಗಾಜಿನ ಭರಣೆಯಲ್ಲಿ ನಾವು 4 ಆಣೆ ಇರ್ತಿತ್ತು, ಅದನ್ನು ಹಾಕ್ತಿದ್ವಿ. ಅದು ಒಂದು 3 ದಿನ ಪೋಸ್ಟ್ಪೋನ್ ಆಗಿಬಿಡೋದು. ಫಂಕ್ಷನ್ನು ಇದ್ದು 3 ದಿನ ಪೋಸ್ಟ್ಪೋನ್ ಆಗಿ ಆಮೇಲೆ ನಾವು ಡೇಟ್ ಹಾಕ್ತಿದ್ವಿ. ಈಗೇನಪ್ಪ ಅಂತಂದರೆ, ನೀವು ಅದೇ ರೀತಿ ಮಾಡಿ. ಕೆಲವರು ಪೋಸ್ಟ್ಪೋನ್ ಆಗೋ ಟ್ಯಾಬ್ಲೆಟ್ ತೊಗೊತಾರೆ, ಅದಷ್ಟೇ ಒಂದು ಎಫೆಕ್ಟ್ ನಿಮ್ಮ ದೇಹದ ಮೇಲೆ ಬೀಳುತ್ತೆ.
ಒಂದ್ಸಲ ಟ್ರೈ ಮಾಡಿ ನೀವು. ಅಯ್ಯೋ ಅವ್ರೇನೋ ಹೇಳಿದರು ಇದೆಲ್ಲ ನಂಬಿಕೆನಾ ಮೂಢನಂಬಿಕೆನಾ ಅಂತ ಅನ್ಕೋಬೇಡಿ. ಟ್ರೈ ಮಾಡಿ ನೋಡಿ ನೀವು. ನಾವೆಲ್ಲ ಅದನ್ನು ದಾಟ್ಕೊಂಡೇ ಮುಂದೆ ಬಂದಿರೋದು. ಯಾಕಂದರೆ ನಮ್ಮ ಅಜ್ಜಿಯವ್ರು ಹೇಳ್ತಾಯಿದ್ರು, ಮುಂದೆ ಏನೋ ಶುಕ್ರವಾರ ಬಂತು, ಏನೋ ಹಬ್ಬ ಬಂತು, ಎಲ್ರಿಗೂ ಹೇಳೋರು ಅವರು, ನಿಮ್ದು ಏನಾದರೂ ಡೇಟ್ ಬಂತು ಅಂತಂದರೆ ಉಪ್ಪಿನ ಡಬ್ಬೆಯಲ್ಲಿ ದುಡ್ಡು ಹಾಕ್ರಿ, ₹1. ಅವಾಗೆಲ್ಲ 4 ಆಣೆನೇ ನಾವು ಹಾಕ್ತಾ ಇದ್ದಿದ್ದು. ಈಗ 4 ಆಣೆ ಇಲ್ವಲ್ಲ, ನೀವು ₹1 ಕಾಯಿನ ಉಪ್ಪಿನ ತಳಭಾಗದಲ್ಲಿ, ಹರಳು ಉಪ್ಪು ಏನಿರುತ್ತಲ್ಲ ಆ ತಳಭಾಗದಲ್ಲಿ ಹಾಕಿ ಮೇಲೆ ಉಪ್ಪು ಇಟ್ಬಿಡಿ ನೋಡಿ. ಅದು 3 ದಿನ ಅದು ಮುಂದೆ ಹೋಗುತ್ತೆ. ಅದು ನೀವು 20ನೇ ತಾರೀಕು ಆಗಬೇಕಾಗಿರುತ್ತೆ, ನೀವು 15ಕ್ಕೆ ಹಾಕ್ಬಿಡಿ. ಯಾಕಂದರೆ ಈಗೆಲ್ಲ ಫಾಸ್ಟ್, ಎಲ್ಲರೂ ಫಾಸ್ಟ್. 20ಕ್ಕಾಗೋರು 18ಕ್ಕಾದರೂ ಆಗ್ಬೋದು ಅಲ್ವಾ. ಅದಕ್ಕೆ ನೀವು 20ಕ್ಕೆ ಆಗೋವಂಥ ಡೇಟ್ ಇರೋರು 15ಕ್ಕೆ ನೀವು ಗಾಜಿನ ಹರಳು ಉಪ್ಪಿನ ಡಬ್ಬಿಯಲ್ಲಿ ₹1 ಕಾಯಿನ ಹಾಕಿ ಬಚ್ಚಿಟ್ಬಿಡಿ. ನೀವೆಲ್ಲ ಡೇಟ್ ಆಗಿ 5 ದಿನ ಆದಮೇಲೆ ತಲೆ ನೀರು ಹಾಕ್ಕೊಂತೀರಿ, ಎಲ್ಲದೂ ಆಗುತ್ತಲ್ವ. ಆ ₹1 ಏನು ಮಾಡಬೇಕಪ್ಪ ಅಂತಂದರೆ, ನೀವು ಇಲ್ಲ ಯಾವುದಾದ್ರೂ ದೇವಸ್ಥಾನಕ್ಕಂದ್ರೆ ಹೋಗ್ತಾನೆ ಇರ್ತೀರ, ಆ ದೇವಸ್ಥಾನಕ್ಕೆ ಕಾಣಿಕೆ ಅಂತ ಹಾಕಿ. ಇಲ್ಲಪ್ಪ ನಾವು ಎಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಟೈಮೇ ಇಲ್ಲಪ್ಪ ಅನ್ನೋರು, ನಿಮ್ಮ ಮನೆಯಲ್ಲಿ ದೇವರು ಇರುತ್ತಲ್ವ, ಆ ದೇವ್ರಿಗೆ ಏನಾದರೂ ಕರ್ಪೂರನೋ ಏನೋ ಹೂವು ಅದನ್ನು ತೊಗೊಂಡು ಅದೇ ದುಡ್ಡೇ ತೊಗೊಂಡು ಉಪಯೋಗಿಸಿ ದೇವ್ರ ಸೇವೆಗಂತ ಇಟ್ಬಿಡಿ ಅದನ್ನು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ. ಯಾಕಂದರೆ ಕೆಲವರೆಲ್ಲ ಫಂಕ್ಷನ್ ಇರುತ್ತೆ, ಇಲ್ಲಪ್ಪ ನನ್ನ ಡೇಟ್ ಇದೆ ಬರಲ್ಲ ನಾನು ಅಂತಿರ್ತಾರಲ್ಲ, ಅವ್ರಿಗೆ ಇದೊಂದು ಒಳ್ಳೆ ಮಾಹಿತಿ. ಈಗಲೂ ನಾನು ಕೆಲವರು ಹಿರಿಯರ ಹತ್ರ, ನಮ್ಮನೇಲಿ ಇನ್ನೂ ಇದ್ದಾರೆ ಹಿರಿಯರು, ಅವರೆಲ್ಲ ಹಂಗೆ ಅನ್ನೋದು, ಯಾಕೆ ಗುಳಿಗೆ ತಗೊಂತೀರಾ, ಅದು ಎಲ್ಲ ಸುಮ್ಮನೆ ನಿಮಗೆ ಎಫೆಕ್ಟ್ ಆಗುತ್ತೆ, ಈ ಥರ ಮಾಡಿ ನೋಡಿ ಅಂತ. ಪಾಪ ಅವರೆಲ್ಲ ಅದೊಂದು ಮಟ್ಟಕ್ಕೆ ಅವರು ವಯಸ್ಸು ಕಳೆದಿರ್ತಾರಾದರೆ ಆ ಮಟ್ಟದಲ್ಲಿ ಎಲ್ಲ ಅವರು ಅನುಭವಿಸಿ ಮುಂದಕ್ಕೆ ಬಂದಿರ್ತಾರಲ್ವ. ಅದಕ್ಕೋಸ್ಕರ ನಾನೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇದೊಂದು ಪ್ರಯೋಗ ಮಾಡಿ. ಹಾಗೆ ನೀವು ಫಂಕ್ಷನ್ ಇದ್ದಾಗ ಯಾಕೆ ಆಗ್ತೀರ ಅನ್ನೋದನ್ನು ಹೇಳಿದ್ದೀನಿ. ಆಮೇಲೆ ಮುಟ್ಟು ನಿಲ್ಲುವ ಸಮಯದಲ್ಲಿ ಏನಾಗುತ್ತೆ ನಿಮಗೆ ಅಂತಲೇ ಹೇಳಿದ್ದೀನಿ. ಆಮೇಲೆ ಮನೆಯಲ್ಲಿ ಎಲ್ಲರೂ ಸಹ ಸ್ವಲ್ಪ ಅನುಸರಿಸ್ಕೋಬೇಕು. ಯಾಕಂದರೆ ಆ ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಅವ್ರಿಗೆ ಹಾರ್ಮೋನು ಇನ್ಬ್ಯಾಲೆನ್ಸ್ ಆಗಿ ಎಲ್ಲರ ಹತ್ರ ಜಗಳ ಮಾಡ್ತಾ ಇರ್ತಾರೆ. ಆವಾಗ ನೀವು ಸ್ವಲ್ಪ ಅನುಸರಿಸ್ಕೊಳ್ಳಿ, ಅವ್ರ ಹತ್ರ ಶಾಂತಿಯಿಂದ ಮಾತಾಡಿ. ಏನದು ಒಂದು ಎಕ್ಸಾಕ್ಟ್ ಒಂದು 2-3 ತಿಂಗಳು 3-4 ತಿಂಗಳು ಆದಮೇಲೆ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗುತ್ತದು. ಆ ಒಂದು ಸಮಯದಲ್ಲಿ ಸುಮ್ಮನೆ ಸಿಡಿ ಅವ್ರು ಮಾಡ್ತಾರೆ ಅಂತ ನೀವು ಅವ್ರ ಜೊತೆ ಸಿಡಿ ಮಾಡಿ ಮನಸ್ಸನ್ನು ಅಸಮತೋಲನ ಅಂತಾರಲ್ಲ, ಮನಸ್ಸು ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.